ಪ್ರಬಂಧ ಮಹಿಳಾ ಸಬಲೀಕರಣ. ಪ್ರಬಂಧ ಮಹಿಳಾ ಸಬಲೀಕರಣ. ಪೀಠಿಕೆ. ಎಲ್ಲಿ ನಾರಿ ಪೂಜಿಸಲ್ಪಡುವಳೋ ಅಲ್ಲಿ ದೇವರು ನೆಲೆಸಿರುವನು. ಮಾತೃ ದೇವೋಭವ, ತಾಯಿಯೇ ಮೊದಲ ಗುರು ಎಂಬ ಘೋಷವಾಕ್ಯಗಳು ಮಹಿಳೆಯ ಮಹತ್ವ ಸಾರುತ್ತವೆ. ಭ್ರೂಣದಿಂದ ಹಿಡಿದು ಚಿತೆಯವರೆಗೂ ಲಿಂಗ ತಾರತಮ್ಯದಿಂದಾಗಿ ಶೋಷಣೆಗೆ ಒಳಗಾಗುವುದು ಮಹಿಳೆ ಎಂಬುದು ಕಳವಳಕಾರಿ. ಮಹಿಳೆಯರಲ್ಲಿ ನೈತಿಕ ಬಲ, ಆತ್ಮಬಲ, ಸ್ವಾವಲಂಬನೆ ಬಲ ತುಂಬಲು ಮಹಿಳಾ ಸಬಲೀಕರಣ ಅಗತ್ಯವಿದೆ. ವಿಷಯ ನಿರೂಪಣೆ. 1. ಹೆಣ್ಣು ಭ್ರೂಣ ಹತ್ಯೆ. 2011ರ ಜನಗಣತಿಯ ಪ್ರಕಾರ 1,000 ಪುರುಷರಿಗೆ 940 ಸ್ತ್ರೀಯರ ಲಿಂಗದ ಅನುಪಾತವಿದೆ. ಪುರುಷ ಪ್ರಧಾನ ಸಮಾಜ. ಗಂಡು ಮಗುವಿನಿಂದ ಮಾತ್ರ ಮೋಕ್ಷ ಎಂಬ ನಂಬಿಕೆ. ವರದಕ್ಷಿಣೆ ಭಯಗಳಿಂದಾಗಿ ಹೊಟ್ಟೆಯಲ್ಲಿ ಲಿಂಗ ಪರೀಕ್ಷೆ ಮಾಡಿ ಹೆಣ್ಣಾದರೆ ಹತ್ಯೆ ಮಾಡುತ್ತಾರೆ. 1994ರಲ್ಲಿ ಭ್ರೂಣ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಯಾಗಿದೆ. 2. ಕೌಟುಂಬಿಕ ಹಿಂಸೆ. ಹೆಣ್ಣು ಹುಟ್ಟಿದ ಮೇಲೆ ಹೆಣ್ಣು ಶಿಶು ಹತ್ಯೆಯೂ ನಡೆಯುತ್ತಿದೆ. ಗಂಡು ಹೆಣ್ಣು ಮಕ್ಕಳಿಗೆ ತಾರತಮ್ಯ ಮಾಡಲಾಗುತ್ತಿದೆ. ಮಗನಿಗೆ ಶಿಕ್ಷಣ, ಮಗಳಿಗೆ ಮನೆಗೆಲಸ ನೀಡುತ್ತಿರುವುದರಿಂದ ಶಿಕ್ಷಣದಿಂದ ವಂಚಿತಳಾಗುತ್ತಿದ್ದಾಳೆ. ಉದ್ಯೋಗಂ ಪುರುಷ ಲಕ್ಷಣಂ ಎಂದು ಮಹಿಳೆಗೆ ಉದ್ಯೋಗಾವಕಾಶ ನೀಡುತ್ತಿಲ್ಲ. ತವರು ಹಾಗೂ ಗಂಡನ ಮನೆಯಲ್ಲಿ ಪುರುಷರಷ್ಟು ಸ್ವಾತಂತ್ರ್ಯವಿಲ್ಲ. ದುಶ್ಚಟ ಇರುವ ಗಂಡನಿದ್ದರೆ ನಿರಂತರ ಶೋಷಣೆಗೆ ಒಳಗಾಗುತ್ತಾಳೆ. 3. ವರದಕ್ಷಿಣೆ. ಮದುವೆ ಸಂದರ್ಭದಲ್ಲಿ ಉಡುಗೊರೆ ರೂಪದಲ್ಲಿ ವರನಿಗೆ ನೀಡುವ ಹಣ, ಸಂಪತ್ತು ಎಲ್ಲವೂ ವರದಕ್ಷಿಣೆಯಾಗಿದೆ. ಮದುವೆ ನಂತರವೂ ಈ ವರದಕ್ಷಿಣೆ ಶೋಷಣೆ ಮುಂದುವರಿಯುತ್ತದೆ. ಇದರಿಂದ ಮಹಿಳೆಯು ಹಿಂಸೆ, ಕಿರುಕುಳ, ಕೊಲೆಗೆ ಬಲಿಪಶುವಾಗುತ್ತಾಳೆ. 4. ಉದ್ಯೋಗದಲ್ಲಿ ಮಹಿಳಾ ಶೋಷಣೆ. ಉದ್ಯೋಗ ಮಾಡುವ ಮಹಿಳೆ ಪ್ರತಿ ತಿಂಗಳು ಸಂಬಳ ತರುವಳು ಎಂದು ಭಾವಿಸಲಾಗುತ್ತದೆ. ಉದ್ಯೋಗದ ಸ್ಥಳಗಳಲ್ಲಿ ಕೆಲವೊಮ್ಮೆ ಮಹಿಳೆ ಲೈಂಗಿಕ ಕಿರುಕುಳ, ಹಿಂಸೆಗೆ ಒಳಗಾಗುತ್ತಾಳೆ. ಕೂಲಿ ಕಾರ್ಮಿಕಳಾಗಿ ದುಡಿಯುವ ಮಹಿಳೆ ಹೆಚ್ಚು ದುಡಿದರೂ ಕಡಿಮೆ ಸಂಬಳ, ಲೈಂಗಿಕ ಕಿರುಕುಳ, ಹಿಂಸೆಗೆ ಒಳಗಾಗುತ್ತಾಳೆ. ಮನೆಯಲ್ಲೂ ದುಡಿಯಬೇಕಾಗುತ್ತದೆ. 5. ಸಮಾಜದಲ್ಲಿ ಶೋಷಣೆ. ಎಲ್ಲೆಡೆ ನಡೆಯುತ್ತಿರುವ ಅತ್ಯಾಚಾರದ ಪ್ರಕರಣಗಳು ಇಡೀ ಮನುಕುಲವನ್ನು ತಲೆ ತಗ್ಗಿಸುವಂತೆ ಮಾಡುತ್ತಿವೆ. ಸಮಾಜದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಸಮಾನತೆ ಸಿಗುತ್ತಿಲ್ಲ. 33% ಪ್ರಾತಿನಿಧ್ಯ ನೀಡುವ ಮಹಿಳಾ ಮೀಸಲಾತಿ ಕಾನೂನು ಇನ್ನೂ ಸರಿಯಾಗಿ ಪಾಲನೆಯಾಗುತ್ತಿಲ್ಲ. 6. ಬಾಲ್ಯ ವಿವಾಹ, ವಿಧವಾ ಸಮಸ್ಯೆ, ಬೆತ್ತಲೆ ಸೇವೆ, ಸತಿ ಸಹಗಮನ ಮುಂತಾದ ಅನೇಕ ಮೂಢನಂಬಿಕೆಗಳಿಗೆ ಮಹಿಳೆ ಶೋಷಣೆಗೆ ಒಳಗಾಗುತ್ತಿದ್ದಾಳೆ. ಉಪಸಂಹಾರ. ಪರಿಹಾರೋಪಾಯಗಳು. 1. ಕಾನೂನುಗಳು ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. 2. ಸ್ತ್ರೀಪರ ಹೋರಾಟಕ್ಕೆ ಜನಬಲ ದೊರೆಯಬೇಕು. 3. ಮಹಿಳೆಯನ್ನು ಶೋಷಿಸಿದವರಿಗೆ ಅತ್ಯಂತ ಕಠಿಣ ಶಿಕ್ಷೆಯಾಗಬೇಕು. 4. ಯುವ ಸಮುದಾಯದವರು ಮಹಿಳೆಯರ ರಕ್ಷಣೆಗೆ ಮುಂದಾಗಬೇಕು. 5. ಕುಟುಂಬದಲ್ಲಿ ಮಹಿಳೆ ಹಿಂಸೆ ನಿಲ್ಲಿಸಲು ಅವರಲ್ಲಿ ಅರಿವು ಮೂಡಿಸಬೇಕು. 6. ಮಹಿಳೆ ಬಗ್ಗೆ ಗೌರವ ಭಾವ ಮೂಡಿಸಲು ಜನಜಾಗೃತಿ ಮೂಡಿಸಬೇಕು. 7. ಶಿಕ್ಷಣ ಮತ್ತು ಮಾಧ್ಯಮಗಳಲ್ಲಿ ಮಹಿಳೆಯರ ಸಂದೇಶ ಕಾರ್ಯಕ್ರಮ ರೂಪಿತವಾಗಬೇಕು. ಬೇಟಿ ಬಚಾವೋ ಬೇಟಿ ಪಢಾವೋ.